ನಿಮ್ಮ ಹೆಸರು? ನನ್ನ ಹೆಸರು ದೇವರಾಜ್ ಅಂತ ಅಣ್ಣ. ಏನ್ ಮಾಡ್ತಾ ಇದ್ದೀರಾ? ಅಣ್ಣ ನಾನು ಇವಾಗ ಆಟೋ ಡ್ರೈವರ್ ಆಗಿ ಆಟೋ ಓಡಿಸ್ತಾ ಇದ್ದೀನಿ. ಹಾ ಮುಂಚೆ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಹಾ ಆಮೇಲೆ ಅಮ್ಮನ ಹತ್ರ ಬಂದು ಒಂದ್ 5 ವರ್ಷದಿಂದ ಬಂದು ಅಮ್ಮನ ಹತ್ರ ಬೆಳ್ಕೊಂಡು ಇವಾಗ ರೀಸೆಂಟ್ ಆಗಿಂದ ಅಮ್ಮ ಒಳ್ಳೆ ದಾರಿ ಕೊಟ್ಟಿ ಇವಾಗ ಒಂದ್ ಹಳ್ಳಿ ಆಟೋ ನಂದೇ ಸ್ವಂತ ನಾನೇ ಓನ್ ಆಗಿ ಆಟೋ ತಗೊಂಡು ದುಡ್ಕೊಳ್ಳೋ ಸ್ವಂತ ತರ ಅಮ್ಮ ಶಕ್ತಿ ಕೊಟ್ಟೈತಣ್ಣ. ಕೊಟ್ಟಿದ್ದಾರೆ. ನಮ್ಮ ಹೆಸರು ಶ್ಯಾಮ್ ಅಂತ ಹೇಳಿ. ನಾವು ಕಾರ್ ತಗೊಂಡಿದೀವಿ ಓನ್ ಆಗಿ. ಕ್ಯಾಬ್ ಓಡಿಸ್ತಾ ಇದೀವಿ ನಾವೇ ಓನ್ ಆಗಿ. ಅಮ್ಮನ ದಯೆಯಿಂದ ಚೆನ್ನಾಗೆಲ್ಲ ಒಳ್ಳೇದಾಗುತ್ತೆ. ಮುಂಚೆ ಏನ್ ಮಾಡ್ಕೊಂಡಿದ್ರಿ? ಮುಂಚೆ ಕಂಪ್ನಿಗೆ ಹೋಗ್ತಾ ಇದ್ದೆ ನಾನು. ಇವಾಗ ಅಮ್ಮನ ದಯೆಯಿಂದ ಅಮ್ಮನ ಹತ್ರ ಕೇಳ್ಕೊಂಡ್ಬಿಟ್ಟು ಕಾರ್ ಓಡ್ಸಂಗ್ ನಾನೇ ಸ್ವಂತ ಏನಾನ ಮಾಡ್ಬೇಕು ಅಂತ ಹೇಳಿ ಕೇಳಿದಕ್ಕೆ ಅಮ್ಮ ದಾರಿ ಮಾಡ್ಕೊಟ್ಟಿದ್ದೆ. ಸರ್ ನಿಮ್ಮ ಹೆಸರು? ಸಂಜು ಅಂತ. ಸಂಜು ಅಂತ. ಏನ್ ಮಾಡ್ಕೊಂಡಿದ್ದೆ? ಇವಾಗ ಆಟೋ ಡ್ರೈವರ್. ಆಟೋ ಡ್ರೈವರ್. ಮುಂಚೆ ನೀವು ಏನ್ ಮಾಡ್ಕೊಂಡು? ಮುಂಚೆ ಕಂಪ್ನಿಗೆ ಹೋಯ್ತಿದ್ವಿ. ಕಾಲೇಜು ತುಂಬಾ ಪ್ರಾಬ್ಲಮ್ ಇಂದ ಕಾಲೇಜ್ ಬಿಟ್ಟು ನಾವು ಕಂಪ್ನಿಗೆ ಹೋಯ್ತಿದ್ವಿ. ಕಂಪ್ನಿಯಿಂದ ಯಾಕೋ ನನಗೆ ತಡೆಯಕ್ ಆಗ್ಲಿಲ್ಲ. ನನ್ನ ಹೆಸರು ಅವಿನಾಶ್ ಅಂತ. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅವರು. ನಾನು ಇಲ್ಲಿಗೆ ಏನಿಲ್ಲ ಅಂದ್ರೆ 4 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟಿಗೆ ಬರ್ಬೇಕಾದ್ರೆ ನಂಬಿಕೆ ಅನ್ನೋದು ಜಾಸ್ತಿ ಇದ್ದಿಲ್ಲ. ನನ್ನ ಫ್ರೆಂಡು ಒಂದು 3-4 ತಿಂಗಳಿಂದ ಕರ್ದ ಬರೋ ಹಿಂಗ ಅಮ್ಮ ಇದೆ, ಕಬ್ಬಾಳಮ್ಮ ನೀನ್ ನಂಬು ಎಲ್ಲ ಆಗುತ್ತೆ ಅಂದ. ನಾನ್ ನೋಡ್ತಾ ಇದ್ದೆ, ಬಿಡು ಬರೋಣ, ನನ್ ಕೆಲ್ಸ ಏನು ಇವಾಗೇನ್ ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆ ಜೀವನದಲ್ಲಿ, ಏನು ಬೇಡ ಅಂತ ಇದ್ದೆ. ಆಮೇಲೆ ಒಂದ್ಸತಿ ಅಮ್ಮನೇ ದಾರಿ ಕೊಡ್ತು, ಏನೋ ಕರ್ಸ್ಕೊಂತು. ಅವನ ಜೊತೆ ಬಂದೆ. ಒಂದ್ಸತಿ ಬಂದಾಗ ಅಮ್ಮ ಆಶೀರ್ವಾದ ಮಾಡಿ ನನ್ ಕಷ್ಟ ಏನೇನಿದೆ ಎಲ್ಲ ಹೇಳ್ತು. ಅದಾದ್ಮೇಲೆ ಸರಿ ಅಂತ ಇನ್ನೊಂದ್ ವಾರ ಬಂದೆ. ಹಂಗೆ ಪದೇ ಬರ್ತಾ 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 ಬೈಕ್ ತಗೊಂಡೆ. ಇವಾಗ ಪ್ರೆಸೆಂಟ್ ಕಾರ್ ತಗೊಂಡಿದೀವಿ ರೀಸೆಂಟ್ ಆಗಿ. ಒಟ್ನಲ್ಲಿ ಅಮ್ಮನ್ ನಮ್ದಾಗಿಂದ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕುಪ್ಸಿದ್ದಯ್ಯನ ದೊಡ್ಡಿ, ಅಲ್ಲಿ ಶ್ರೀ ಕಬ್ಬಾಳಮ್ಮ ದೇವಸ್ಥಾನ ಇದೆ. ಅದನ್ನ ನೋಡೋಕೆ ಹೋಗ್ತಾಯಿದ್ದೀವಿ. ಅಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಉತ್ತರ ಕೋರಿಕೆಗಳನ್ನು ಆ ದೇವಿ ಈಡೇರಿಸ್ತಾಳೆ. ಬನ್ನಿ ಅಲ್ಲಿಗೆ ಹೋಗಿ ನಾವು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಆ ದೇವಸ್ಥಾನ. ನೋಡೋಕೆ ಹೋಗ್ತಾಯಿದ್ದೀವಿ. ಇದು ಜಿಗಣಿಯಿಂದ ಒಂದು 8 ಕಿಲೋಮೀಟರ್ ದೂರ ಇದೆ. ಈ ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡ್ರೆ ಸಾಲ ಇದ್ದರೆ ಸಾಲ ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಮಕ್ಕಳಿಲ್ಲ ಅಂದರೆ ಸಂತಾನ ಭಾಗ್ಯ ಕರುಣಿಸುತ್ತೆ ದೇವಿ. ತುಂಬ ಚೆನ್ನಾಗಿದೆ. ಮನೆ ಕಷ್ಟ ಸುಖ ಸಮಸ್ಯೆಗಳು ಪೀಡೆ ಪಿಚಾಚಿ ಏನೇ ಇದ್ರೂ ಈ ದೇವರು ನಿವಾರಣೆ ಮಾಡುತ್ತೆ. ಅದಕ್ಕೆ ನಾವು ಹೋದ ಸರಿ ಬಂದಿದ್ವಿ, ನಾವೇನೋ ಅಂದ್ಕೊಂಡಿದ್ವಿ ಅದು ನೆರವೇರ್ತು. ಅದಕ್ಕೆ ಇವಾಗ ಮತ್ತೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಇವಾಗ ನಿಮ್ಗೆ ಅಲ್ಲಿ ಹೋಗಿ ಎಲ್ಲ ತೋರಿಸ್ತೀನಿ, ಏನೇನಿದೆ ಎಲ್ಲ ನೋಡೋಣ ಅಂತ. ಇವಾಗ ನಾವು ಕುಪ್ಸಿದ್ದು ದೊಡ್ಡಿ ಹತ್ರ ಹೋಗ್ತಾಯಿದ್ದೀವಿ. ಈ ದೇವಸ್ಥಾನ ಇರೋದು ಇಲ್ಲೇ. ಬನ್ನಿ ಈಗ ನಾವು ದೇವಸ್ಥಾನ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇದೇ ನೋಡಿ ಶ್ರೀ ಕಬ್ಬಾಳಮ್ಮ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಉಲ್ಲಾಸ ಆಗುತ್ತೆ. ಎದುರುಗಡೆ ಒಂದು ಬೃಹತ್ ಆಲದ ಮರ ಇದೆ. ದೇವಸ್ಥಾನದ ಎದುರಿಗೆ ಬೃಹತ್ ಆಕಾರದ ಆಲದ ಮರ ತುಂಬ ಚೆನ್ನಾಗಿದೆ. ನೋಡಿ, ಬಣ್ಣ ಬಣ್ಣದ ಬೆಳಕಲ್ಲಿ ದೇವಿ ಕಂಗೊಳಿಸುತ್ತಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡಿ. ದೇವಿ ಎದ್ದು ಬರ್ತಾಳೇನೋ ಅನ್ನೋ ಥರ ಇದ್ದಾಳೆ. ಬನ್ನಿ ಇವಾಗ ನಾವು ದೇವಿಯ ದರ್ಶನ ಮಾಡೋಣ. ನೋಡಿ, ಶ್ರೀ ಕಬ್ಬಾಳಮ್ಮ ದೇವಿಯನ್ನು ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಹೂವುಗಳಿಂದ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಈಗ ಭಕ್ತರು ಬಂದು ಕುಳಿತಿದ್ದಾರೆ. ಬನ್ನಿ ಅವರು ಏನು ಹೇಳ್ತಾರೆ ಈ ದೇವರ ಬಗ್ಗೆ ತಿಳ್ಕೊಂಬರೋಣ. ನಿಮ್ಮ ಹೆಸರು? ನನ್ನ ಹೆಸರು ದೇವರಾಜ್ ಅಂತ ಅಣ್ಣ. ಏನ್ ಮಾಡ್ತಾ ಇದ್ದೀರಾ? ಅಣ್ಣ ನಾನು ಇವಾಗ ಆಟೋ ಡ್ರೈವರ್ ಆಗಿ ಆಟೋ ಓಡಿಸ್ತಾ ಇದ್ದೀನಿ. ಮುಂಚೆ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಅಮ್ಮನ ಹತ್ರ ಬಂದು ಒಂದ್ 5 ವರ್ಷದಿಂದ ಬಂದು ಅಮ್ಮನ ಹತ್ರ ಬೆಳ್ಕೊಂಡು ಇವಾಗ ರೀಸೆಂಟ್ ಆಗಿಂದ ಅಮ್ಮ ಒಳ್ಳೆ ದಾರಿ ಕೊಟ್ಟಿ ಇವಾಗ ಒಂದ್ ಹಳ್ಳಿ ಆಟೋ ನಂದೇ ಸ್ವಂತ ನಾನೇ ಓನ್ ಆಗಿ ಆಟೋ ತಗೊಂಡು ದುಡ್ಕೊಳ್ಳೋ ಸ್ವಂತ ತರ ಅಮ್ಮ ಶಕ್ತಿ ಕೊಟ್ಟೈತಣ್ಣ. ಕೊಟ್ಟಿದ್ದಾರೆ. ಮುಂಚೆ ಏನ್ ಮಾಡ್ಕೊಂಡಿದ್ರಿ? ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಣ್ಣ. ಕೆಲ್ಸದಲ್ಲಿ ಬರ್ತಿದ್ದೆ, ಸಂಬಳ ಅಷ್ಟೊಂದೇನು ಸಾಕಾಗ್ತಾ ಇರ್ಲಿಲ್ಲ. ಹಂಗಾಗಿ ಅಮ್ಮನ್ ನಂಬ್ಕೊಂಡು ಅಮ್ಮನ ಹತ್ರ ಸೇವೆ ಮಾಡ್ಕೊಂಡು ಅಮ್ಮ ದಾರಿ ತೋರಿಸ್ದಂಗೆ ಇವಾಗ ನಾನೇ ಸ್ವಂತವಾಗಿ ನಾನೇ ದುಡ್ಕೊಂಡು ಯಾರ ಕೈ ಕೆಳಗಡೆ ಕೆಲಸ ಮಾಡ್ತೀರಾ, ನಾನೇ ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಳ್ಳೋ ಅಷ್ಟು ತಾಯಿ ಧೈರ್ಯ ಕೊಟ್ಟ. ತಾಯಿ ನಿಮ್ಗೆ ನಡ್ಸ್ಕೊಂಡ್ ಬಂದಿದ್ದ ಅಮ್ಮ. ಯಾವ್ದೇ ಕಾಲದಲ್ಲಾಗ್ಲೂ ಯಂತ್ರಲ್ಲಾಗ್ಲೂ ಅಮ್ಮ ಕೈ ಬಿಡ್ಲಿಲ್ಲ ನಮ್ಗೆ. ಸದಾ ಕಾಲ ಅಮ್ಮ ನಮ್ ಹಿಂದೆ ಇಟ್ಕೊಂಡೇ ಆಗ್ಲಿ ಮುಟ್ಕೊಂಡೇ ಆಗ್ಲಿ ಅಮ್ಮ ನಮ್ನ ಕಾಯ್ಕೊಂಡು ಹೋಯ್ತಾ ಇದೆ. ಇಂಥದ್ ಕಷ್ಟ ಅಂತ ಬಂತು ಅಂದ್ರೆ ಅಮ್ಮನ ಹತ್ರ ಬಂದಿ ಕುತ್ಕೊಂಡು ಅಮ್ಮ ಇಂಥದ್ ಕಷ್ಟ ಅಮ್ಮ ಅಂತ ಹೇಳ್ಕೊಂಡ್ರೆ ಸಾಕು. ಆ ತಾಯಿ ಎಷ್ಟೇ ಕಷ್ಟ ಇರ್ಲಿ ಏನೇ ಇರ್ಲಿ ತಾಯಿ ಪರಿಹಾರ
ಇನ್ನೊಂದ್ ಏನಂದ್ರಣ ನಂಬುದ್ರೆ ತಾಯಿ, ನಂಬಿಲ್ಲ ಅಂದ್ರೆ ಯಾರು ಇಲ್ಲ. ಏನಂದ್ರೆ ನಂಬಿಕೆ ಅನ್ನೋದು ಮುಖ್ಯ. ನಂಬಿಕೆ ಇಲ್ಲ ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಏನು ಇಲ್ಲ. ಹಂಗೆ ನಂಬಿಕೆ ಇಕ್ಕಿ ಏನೋ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ನಂಬಿಕೆ ಇಕ್ಕಿ ಕೆಲಸ ಮಾಡಿದ್ರೆ ಹೆಂಗ್ ಸಕ್ಸಸ್ ಆಗುತ್ತೆ, ಹಂಗೆ ತಾಯಿ ಮೇಲೆ ನಂಬಿಕೆ ಇಕ್ಕಿ ನಾವು ಇದ್ ಮಾಡಿದ್ರೆ ಅದೇ ತರ ಸಕ್ಸಸ್ ಆಗುತ್ತೆ. ತಾಯಿ ಮೇಲೆ ನಾವು ನಂಬಿಕೆ ಇಕ್ದಿರಾ ಇವತ್ತು ನಾನೇನೋ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಮಾಡ್ಬೇಕು ಅಂದಾಗ ಹೋಗಿ ಕೆಲಸ ಮಾಡಿದ್ರೆ ಅದು ಕೆಲಸ ಸಕ್ಸಸ್ ಆಗುತ್ತೆ ಹೊರತು ನಮ್ಮ ಮನೇಲೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ. ಹಂಗೆ ತಾಯಿ ಮೇಲೆ ನಂಬಿಕೆ ಇಕ್ಕಿ ಬಂದ್ರೆ ನಂಬಿಕೆ ಇಕ್ಕಿದ್ರೆ ತಾಯಿ ಏನೇ ಇದ್ರು ಕೈ ಹಿಡ್ದು ನಡೆಸ್ಕೊಡುತ್ತೆ. ಮತ್ತೆ ಇಲ್ಲಿ ಅಮ್ಮಂಗೆ ನೀವೇನಾರ ಹರಕೆ ಕಟ್ಕೊಂಡು ಇದ್ ಮಾಡಿದ್ರೆ ಎಷ್ಟೋ ಮದ್ವೆಗಳಾಗಿದೆ, ಮತ್ತೆ ಮಕ್ಳು ಇಲ್ದಿರೋರ್ಗೆ ಮಕ್ಳುಗಳಾಗಿದೆ. ಮತ್ತೆ ಇಂಥದ್ದೇನಾರ ಒಂದ್ ಹೊಸ್ತು ತಗೋಬೇಕು, ಇಂಥದ್ದು ನಾವೇನಾರ ಒಂದ್ ನಮ್ಮ ಮನ್ಸಲ್ಲಿ ಅನ್ಕೊಂಡಿರ್ತೀವಿ, ಇಲ್ಲ ಜಮೀನ್ ವಿಚಾರನೇ ಆಗ್ಲಿ ಇನ್ನೊಂದೇ ಆಗ್ಲಿ, ಅದ್ ಅಮ್ಮನ್ಗೆ ಏನಾರ ಒಂದ್ ಮಡ್ಲಕ್ಕಿ ಕೊಡ್ತೀವಿ ಅಂತಾನೋ ಇಲ್ಲ ಒಂದ್ ಕಾಣಿಕೆ ರೂಪದಲ್ಲಾದ್ರೂ ಏನೋ ಕೊಡ್ತೀವಿ ಅಂತ ಅರ್ಸ್ಕೊಂಡಿದ್ರೆ ಅದ್ ಅಮ್ಮ ಆದಷ್ಟು ಬೇಗ ನಡೆಸ್ಕೊಡ್ತಾರೆ. ಮತ್ತೆ ಅಮ್ಮನ ಹತ್ರ ಹೂವಿನ ಅಪ್ನೆ ಕೂಡ ಕೇಳ್ಬೋದು. ಅಮ್ಮ ನೀವು ಹೂವಿನ ಅಪ್ನೆ ಕೇಳಿದಾಗ ಅಮ್ಮ ಹೂವಿನ ಅಪ್ನೆ ಕೊಡುತ್ತೆ. ಆಗುತ್ತೆ ಅಂದ್ರೆ ಆಗಲ್ಲ ಅಂತ ಅಂದ್ರೆ ಬಲಗಡೆ ಎಡಗಡೆ ಹೂವ ಕೊಡುತ್ತೆ. ಅದು ಕೂಡ ಹೂವಿನ ಅಪ್ನೆ ಕೂಡ ನೀವು ಕೇಳ್ಬೋದು. ಮತ್ತೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಅಮ್ಮನ್ ಪ್ರಶ್ನೆ ಇರುತ್ತೆ, ಕಬ್ಬಾಳಮ್ಮ ಪ್ರಶ್ನೆ ಹೇಳ್ತಾರೆ. ಹಾಗಾಗಿ ಬಂದು ಯಾರ ಏನೇ ಕಷ್ಟ ಇದ್ರು ಎಂತದೇ ಇದ್ರು ತೀರ್ಸ್ಕೊಂಡ್ ಹೋಗ್ಬೋದು. ಇಲ್ಲಿ ಎಷ್ಟೋ ಪವಾಡಗಳು ನಡೆದಿದಾವೆ, ಎಷ್ಟೋ ಅಪಚಾರ ಆಗೋದ್ನ ಎಷ್ಟೋ ಇದನ್ನ ಮಾಡಿ ಅಮ್ಮ ಎಷ್ಟೊಂದು ಕಾಪಾಡಿದಾವೆ. ಇಲ್ಲೇ ಎಷ್ಟೊಂದ್ ಜನ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಕೆಲವೊಬ್ರಿಗೆ ಇಲ್ಲೇ ಆಕ್ಸಿಡೆಂಟ್ ಆಗುತ್ತೆ. ಬೈಕ್ ಒಳಗ ಏನಾರ ಏಟ್ ಆಗಿರುತ್ತೆ ಹೊರತು ಅವ್ರಿಗೇನು ಆಗಿರಲ್ಲ. ಇವಾಗ ನಾವೇ ಎಷ್ಟೋ ನಾವು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಾವ್ ಎಷ್ಟೋ ಡ್ರೈವಿಂಗ್ ಸುತ್ತಮುತ್ತ ಬೆಂಗಳೂರು ಸರೌಂಡಿಂಗ್ ಎಲ್ಲ ಓಡಾಡ್ತಿರ್ತೀವಿ. ಒಂದು ಗಾಡಿ ಟಚ್ ಆದ್ರೂ ನಮ್ಗೆ ಕೂಡ ಒಂದ್ ಏಟ್ ಆಗಿರಲ್ಲ. ಅದೇ ಬ್ಯಾಡರ್ ಚಿಕ್ಕದಾಗಿ ಬಿದ್ರೆ ರೋಡಲ್ಲಿ ಕೂಡ ಕಾಲು ಕೈ ಎಲ್ಲ ಕಿತ್ತೋಗಿರ್ತವೆ. ಹಂಗೆ ಆ ತಾಯಿ ನಂಬ್ಕೊಂಡು ನಾವ್ ಏನೇ ಕೆಲಸ ಮಾಡಿದ್ರು ಎತ್ತೆ ಆದ್ರೂ ಆಗುತ್ತೆ. ಮತ್ತೆ ಎಷ್ಟೋ ಜನ ಮಕ್ಳುಗಳು ಆಗ್ದಿರೋರು ಮಕ್ಳುಗಳು ಕೂಡ ಹರಕೆ ಕಟ್ಕೊಂಡು ಮಡ್ಲಕ್ಕಿ ಕೊಡ್ತೀನಿ ಅಂತಾನೋ ಇಲ್ಲ ಅವ್ರ ಮನ್ಸಲ್ಲಿ ಏನ್ ಹರಕೆ ಇದೆ ಅದನ್ನ ಕಟ್ಕೊಂಡು ಅಮ್ಮಂಗೆ ಬೇಡ್ಕೊಂಡ್ರೆ ಅದೆಲ್ಲ ಅಮ್ಮ ಎಲ್ಲ ನಡೆಸ್ಕೊಟ್ಟಿದೆ. ಮದ್ವೆ ಮತ್ತೆ ಮಕ್ಳು ಆಗ್ದಿರೋರ್ಗು ಮತ್ತೆ ಎಷ್ಟೋ ಹಾಸ್ಪಿಟ್ಲ್ ಕಾಯಿಲೆಗಳ್ನು ಅಷ್ಟೇನೆ. ನಾವ್ ಎಷ್ಟೋ ಹಾಸ್ಪಿಟ್ಲ್ಗೆ ಹೋಗಿ ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಹಾಸ್ಪಿಟ್ಲ್ ಕಾಯಿಲೆ ವಾಸ ಮಾಡ್ಕೊಳಕ್ ಆಗಲ್ಲ. ಇವತ್ ನಾವ್ ಇಲ್ಲಿ ಬಂದ್ಬಿಟ್ಟು ಅಮ್ಮನ ಹತ್ರ ತಾಯಿ ಇಂಥದ್ದೊಂದ್ ಮಡ್ಲಕ್ಕಿ ಕೊಡ್ತೀನಮ್ಮ, ಇಲ್ಲ ನಮ್ ಕೈಯಿಂದ ಏನೋ ಒಂದ್ ಕಾಣಿಕೆ ಹಾಕ್ತೀನಮ್ಮ, ಇಂಥದ್ ನನ್ಗೊಂದ್ ಕಾಯಿಲೆ ಇದೆ ಅಂತ ಕಷ್ಟ ಪರಿಹರಿಸ್ಕೊಡಮ್ಮ ಅಂದ್ರೆ ಸಾಕು, ತಾಯಿ ಅದೇ ತರ ಕಷ್ಟ ಎಲ್ಲ ಪರಿಹರಿಸ್ಕೊಡ್ತಾರೆ. ಅಂದ್ರೆ ಏನಂದ್ರೆ ಮೇನ್ ಆಗಿ ನಂಬಿಕೆ ಅನ್ನೋದು ಇರ್ಬೇಕು. ಮನುಷ್ಯನ್ಗೆ ನಂಬಿಕೆ ಇದ್ದಷ್ಟು ಆ ತಾಯಿ ಯಾವತ್ತು ಕೈ ಬಿಡಲ್ಲ. ನಮ್ದವ್ರಿಗೆ ಮಾತ್ರ ಆ ತಾಯಿ ತನ್ನ ಸ್ವಂತ ಮಕ್ಕಳಾಗಿ ಕೈ ಹಿಡ್ಕೊಂಡು ಹೆಂಗೆ ಚಿಕ್ಕ ಮಗು ತರ ನಡೆಸ್ಕೊಂಡು ಹೆಂಗೆ ದೊಡ್ಡವರಾಗಿ ಒಂದ್ ಸ್ಥಾನ ಮಟ್ಟಕ್ಕೆ ಹೋಗ್ತಿವೋ ಆ ಸ್ಥಾನದ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸ್ತಾರೆ ತಾಯಿ. ಆ ಕಬ್ಬಾಳಮ್ಮನ್ ನಮ್ದವ್ರಿಗೆ ಮಾತ್ರ ಯಾವತ್ತು ಕೂಡ ಕೆಟ್ಟದ್ದು ಅನ್ನೋದು ಯಾವತ್ತೂ ಆಗಿಲ್ಲ ಇವತ್ತಿನವರೆಗೂ. ಇವತ್ತು ನಾವು ಮುಂಚೆ ನಾವು ಒಬ್ರ ಹತ್ರ ಕೈ ಚಾಚ್ತಿದ್ದೋ, ಇವತ್ತು ನಾವ್ ಒಬ್ರಿಗೆ ಕೈ ಕೊಡ್ಬೋದು. ಅಷ್ಟು ತಾಯಿ ನಮ್ನ ಬೆಳೆಸಿ ಇಕ್ಕೈತೆ, ಅದ ಸಂತೋಷ. ಆ ತಾಯಿನ ಯಾವತ್ತು ನಾವಂತೂ ಮರೆಯಕ್ಕಾಗಲ್ಲ. ಜೀವನ ಇರೋವರೆಗೂ ಆ ತಾಯಿ ಇದೇ ತರ ನಡ್ಸ್ಕೊಂಡ್ ಹೋಗ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶ್ಯಾಮ್ ಅಂತ ಹೇಳಿ. ನಾವು ಕಾರ್ ತಗೊಂಡಿದ್ವಿ ಓನಾಗಿ, ಕ್ಯಾಬ್ ಓಡಿಸ್ತೀವಿ ನಾವೇ ಓನಾಗಿ. ಅಮ್ಮನ ದಯಿಂದ ಚೆನ್ನಾಗೆಲ್ಲ ಒಳ್ಳೇದಾಗುತ್ತೆ. ಮುಂಚೆ ಏನ್ ಮಾಡ್ಕೊಂಡಿದ್ರಿ? ಮುಂಚೆ ಕಂಪ್ನಿಗೆ ಹೋಗ್ತಾ ಇದ್ದೆ ನಾನು. ಇವಾಗ ಅಮ್ಮನ ದಯಿಂದ ಅಮ್ಮನ ಹತ್ರ ಕೇಳ್ಕೊಂಡ್ಬಿಟ್ಟು ಕಾರ್ ಓಡ್ಸಂಗ್ ನಾನೇ ಸ್ವಂತ ಏನಾನ ಮಾಡ್ಬೇಕು ಅಂತ ಹೇಳಿ ಕೇಳಿದಕ್ಕೆ ಅಮ್ಮ ದಾರಿ ಮಾಡ್ಕೊಟ್ಟಿದ್ದೆ. ನೀವು ಎಲ್ಲಿರೋದು ಇವಾಗ? ನಾವಿಲ್ಲೇ ಪಕ್ಕದವ್ರು ಸರ್. ಊರ ಹೆಸರು? ಎಲ್ಲ ಮುಂದೊಡ್ಡಿ ಅಂತ. ಮುಂಚೆ ತುಂಬಾ ಕಷ್ಟದಲ್ಲಿದ್ವಿ, ಅಮ್ಮನ ನಂಬಿ ಬಂದಿರೋದಕ್ಕೆ ಅಮ್ಮ ಸ್ಥಾನದಲ್ಲಿ ಇಟ್ಟೈತೆ. ಇವಾಗ ಕಾರು ಬೆಂಗಳೂರಲ್ಲಿ ಓಡಿಸ್ತಾರೆ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಯಾವ ಏರಿಯಾ? ಬೆಂಗಳೂರು ಆಲ್ಮೋಸ್ಟ್. ಅಲ್ಲ ಬೆಂಗಳೂರಲ್ಲಿ ನೀವು ಇರೋದು? ಅಲ್ಲೇನಿರಲ್ಲ? ಅಲ್ಲೇನಿರಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ. ಆಮೇಲೆ ವಾರದ ದಿನ ಬಂದಿಲ್ಲ ಅಮ್ಮನ ಸೇವೆ ಮಾಡ್ಕೊಂಡು ಅಮ್ಮ ಸೇವೆ ಮೇಗೆಲ್ಲ ಅಮ್ಮನ ಸೇವೆಯಲ್ಲಿ ಇರ್ತೀವಿ ಸರ್. ಅಮ್ಮ ನಿಮ್ಗೆ ತುಂಬಾ ಅನುಕೂಲ ಮಾಡ್ಕೊಟ್ಟೈತೆ ನಮ್ಗೆ. ಇದು ನನ್ ಕಾಲ್ ಮೇಲೆ ನಾನು ನಿಂತ್ಕೊಂಡ್ ಕಾರು ಕೊಡ್ಸೈತೆ. ಏನೇ ಕಷ್ಟ ಇದ್ರು ಕೇಳ್ಕೊಂಡ್ರು ಹಂಗೆ ಅನುಕೂಲ ಮಾಡ್ಕೊಟ್ಟೈತೆ ಅಮ್ಮ. ಹೆಂಗ ಅಮ್ಮ ನಿಮ್ಗೆ ಕೈ ಹಿಡಿದು ಕಾಪಾಡೈತೆ. ಇಂಥದಂತ ಏನು ಕೊರತೆ ಇಟ್ಟಿಲ್ಲ ಅಮ್ಮ. ಅವತ್ತಿಂದ ನೆಮ್ಮದಿಯಾಗಿ ಇಟ್ಟೈತೆ. ಮುಂಚೆ ತುಂಬಾ ಕಷ್ಟದಲ್ಲಿದ್ವಿ, ಇವಾಗ ಅಮ್ಮನ ದಯಿಂದ ನೆಮ್ಮದಿಯಾಗಿದ್ವಿ. ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಬರ್ತಾರೆ ಮನೆಯವರೆಲ್ಲ ಬಂದು. ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರಶ್ನೆ ಇರುತ್ತೆ, ಪ್ರಶ್ನೆ ದಿನ ಬಂದು ಇಲ್ಲಿ ಅಮ್ಮನ ಸೇವೆ ಮಾಡ್ಕೊಂಡಿದ್ದು ಹೋಗ್ತಿವಿ. ಸರ್ ನಿಮ್ಮ ಹೆಸರು? ಸಂಜು ಅಂತ. ಸಂಜು ಅಂತ. ಏನ್ ಮಾಡ್ಕೊಂಡಿದ್ದೀರಿ? ಆಟೋ ಡ್ರೈವರ್. ಆಟೋ ಡ್ರೈವರ್. ಮುಂಚೆ ನೀವು ಏನ್ ಮಾಡ್ಕೊಂಡು? ಮುಂಚೆ ಕಂಪ್ನಿಗೆ ಹೋಯ್ತಿದ್ವಿ. ಕಾಲೇಜು ತುಂಬಾ ಪ್ರಾಬ್ಲಮ್ ಇಂದ ಕಾಲೇಜ್ ಬಿಟ್ಟು ನಾವು ಕಂಪ್ನಿಗೆ ಹೋಯ್ತಿದ್ವಿ. ಕಂಪ್ನಿಯಿಂದ ಯಾಕೋ ನನಗೆ ತಡೆಯಕ್ ಆಗ್ಲಿಲ್ಲ. ದೊಡ್ಡ ಕಬ್ಬಾಳಿಗೆ ಹೋಯ್ತಿದ್ವಿ ಫಸ್ಟ್. ಆಮೇಲೆ ಸುಮಾರು 8 ವರ್ಷದಿಂದ ನಾನು ಅಮ್ಮನ್ ತುಂಬಾ ನಂಬಿದೀನಿ. 8 ವರ್ಷದಿಂದ ಅಲ್ಲಿಗೆ ಹೋಗುವಾಗ ಆಮೇಲೆ ನಮ್ಮ ಫ್ರೆಂಡು ಇಲ್ಲ ಅಮ್ಮ ಹಿಂಗ
ಪ್ರಶ್ನೆ ಅಂತ ಹೇಳಿದ್ದಾರೆ. ಬಾ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಫಸ್ಟ್ ಬೇರೆ ಕಡೆ ಕೇಳಕ್ ಹೋಗ್ತಿದ್ದೆ. ಈಗ ಅಮ್ಮ ಬಂದು ಇಲ್ಲಿ ಬಂದು ಸುಮಾರು 3 ವರ್ಷ ಆಯ್ತು. ನಾನು 3 ವರ್ಷದಿಂದ ಅಮ್ಮ ಒಂದ್ ಒಳ್ಳೆ ದಾರಿಗೆ ಹಸ್ಕೊಟ್ಟೈತೆ. ನಾ ಇಲ್ಲಿ ಬಂದಾಗ ನನ್ನ ಹತ್ರ ಏನೂ ಇರ್ಲಿಲ್ಲ. ಏನೋ ಒಂದ್ ಬೈಕ್ ತಗೊಂಡು ನಾನು ಕೇಳ್ಕೊಂಡಾಗ ಅಮ್ಮ ಒಂದ್ ಬೈಕು, ಆಟೋ, ಇವಾಗ ಸದ್ಯಕ್ಕೆ ಇವಾಗ ಮೊನ್ನೆ ಒಂದ್ ಕಾರ್ ತಗೊಂಡಿದೀನಿ. ಇಲ್ಲಿ ಬಂದಾಗಿಂದ ತುಂಬಾ ನಂಬಿಕೆ ಇಟ್ಕೊಂಡ್ ಬಂದ್ರೆ ಎಲ್ಲಾದು ಒಳ್ಳೇದ್ ಮಾಡ್ತದೆ. ಇವಾಗ ಮನೇಲಿ ತುಂಬಾ ಕಷ್ಟ ಇತ್ತು. ನಾನ್ ಹೇಳ್ಬೇಕಂದ್ರೆ ನಾನು ಸುಮಾರು 3 ಸತಿ ಸಾಯಕ್ ಹೋದ್ರು ಅಮ್ಮ ನನ್ ಬಂದ್ ಕಾಪಾಡಿ, ಬಾ ಮಗನೆ ನಾನು ಇದೀನಿ, ಇರೋವರ್ಗು ನೀನೇನು ಎದುರುಬೇಡ, ನಿನ್ನ ಒಳ್ಳೆ ದಾರಿಗೆ ಹಸ್ತೀನಿ ಅಂತ ಹೇಳಿ ಅಮ್ಮ ಇಲ್ಲಿ ಕರ್ಕೊಂಡ್ ಬಂದೈತೆ. ತಲೆ ಬಾಗೋರ್ ಹತ್ರ ಯಾರ ಹತ್ರನೂ ತಲೆ ಬಾಗ್ಸಿಲ್ಲ. ಎತ್ತಿ ಯಾವತ್ತು ತಲೆ ಎತ್ತಿ ನಿಲ್ಸ್ಕೊಂಡೈತೆ. ಊರವ್ರ ಮುಂದೆ ಅವಮಾನ ಆಗೋದು, ಹುಡುಗರ ಮುಂದೆ ಎಲ್ಲಾರು ಮೋಸ ಮಾಡ್ಬಿಟ್ರು. ಅಮ್ಮ ನಂಬ್ಕೊಂಡ್ ಬಂದಕ್ಕೆ ಇಲ್ಲೊಂದ್ ದೊಡ್ಡ ಫ್ಯಾಮಿಲಿನ ಅಮ್ಮ ನಂಗೆ ಒಂದ್ ಫ್ಯಾಮಿಲಿ ಕೊಟ್ಟು, ಈಗ ಅಪ್ಪ ಅಮ್ಮ ಮನೇಲಿ ಎಲ್ಲಾ ತಂಗಿಯಂದಿರು, ಅಣ್ಣ, ಅಮ್ಮ ಎಲ್ಲಾರು ಚೆನ್ನಾಗಿದ್ದಾರೆ. ತುಂಬಾ ಕಷ್ಟ ಆಯ್ತು, ₹1 ತಿನ್ನಕ್ಕೂ ಗತಿ ಇರ್ಲಂಗಿದ್ವಿ. ಇಲ್ಲಿ ಬಂದಾಗ ಹೆಂಗೋ ನಂಬ್ಕೊಂಡು ಒಳ್ಳೆ ದಾರಿಗೆ ಹಸುವೆ ಒಂದ್ ಒಳ್ಳೆ ದಾರಿಗೆ ಸ್ಥಾನ ಕೊಟ್ಟೈತೆ. ಇವಾಗ ನಮ್ ಕಾಲ್ ಮೇಲೆ ನಾನು ನಿಂತ್ಕೊಂಡಿದೀನಿ. ಏನೇ ಮಾಡ್ಬೇಕು ಅಂದ್ರು ಈಗ ಅಮ್ಮ ನಾನು ಏನೇ ತಗೊಬೇಕು, ಒಂದ್ ಪೆನ್ಸಿಲ್ ತಗೊಬೇಕಂದ್ರೆ ಅಮ್ಮ ಕೇಳ್ಬಿಟ್ಟೆ ನಾನು ಪರ್ಮಿಷನ್ ತಗೊಂಡೆ. ಯಾಕಂದ್ರೆ ಅಮ್ಮ ಅಷ್ಟು ನನ್ ಬೆಳ್ಸೈತೆ. ಈಗ ನಾವ್ ಸಡನ್ ಆಗಿ ಮರೆಯಕ್ಕೂ ಅಮ್ಮ ಆಗಲ್ಲ. ಈಗ ನಾವ್ ಒಂದೇ, ನಮ್ಗ ಅಮ್ಮ ಕೈ ಬಿಡ್ತು ಅಂತ ಸಾವು ಒಂದೇ. ಅದಕ್ಕೆ ಅಮ್ಮ ಯಾವತ್ತು ನಮ್ ಬೆನ್ನಿಂದ ಇರ್ತದೆ. ಎಲ್ಲಾರು ನಾವ್ ಹೆಂಗ್ ನಂಬ್ಕೊಂಡು ಯಾವ ತರ ನಾವ್ ಭಕ್ತಿಯಿಂದ ನಡ್ಕೊಂತೀವೋ ಅಮ್ಮ ಆ ತರ ನಮ್ನ ಒಂದ್ ಸ್ಥಾನಕ್ಕೆ ಇಟ್ಟಿರುತ್ತೆ. ಇವಾಗ ನಮ್ಮ ಚೀತು ಅನ್ನೋ ಈಗ ನಮ್ ಹುಡುಗರೇ ನಮ್ ಜೊತೆಗೆ ಎಷ್ಟೊಂದ್ ಜನ ಇವ್ ಕೈಯಲ್ಲಿ ಏನೂ ಆಗಲ್ಲ. ಊರಲ್ಲೂ ಅಷ್ಟೇ ಇವ್ ಕೈಯಲ್ಲಿ ಏನಾಗಲ್ಲ. ಈಗ ನಮ್ಮ ಎಲ್ಲ ಇವ್ರು ಏನು ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂದವ್ರು. ಅಂತಾರ ಮುಂದೆ ನನ್ ಮುಂದೆ ಇವನು ಕಾರು ಆಟೋ ತಗೊಂಡ್ರ ಅವ್ನ್ ಹೆಂಗೋ ತಗೊಂಡ್ಬಿಟ್ನಲ್ಲ ಅಂತ ಅವ್ರ ಮುಂದೆ ಮೆರ್ಸೈತೆ. ಸಾಕು, ಈ ತಾಯಿ ನಂಬ್ಕೊಂಡ್ ಬಂದ್ಬಿಟ್ರೆ ಎಲ್ಲಾನು ಒಳ್ಳೇದಾಗುತ್ತೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಅವಿನಾಶ್ ಅಂತ, ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅವರು. ನಾನು ಇಲ್ಲಿಗೆ ಏನಿಲ್ಲ 4 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟಿಗೆ ಬರ್ಬೇಕಾದ್ರೆ ನಂಬಿಕೆ ಅನ್ನೋದು ಜಾಸ್ತಿ ಇದ್ದಿಲ್ಲ. ನನ್ ಫ್ರೆಂಡು ಒಂದು 3-4 ತಿಂಗಳಿಂದ ಕರ್ದ ಬರೋ ಹಿಂಗ ಅಮ್ಮ ಇದೆ, ಕಬ್ಬಾಳಮ್ಮ, ನೀನ್ ನಂಬು ಎಲ್ಲ ಆಗುತ್ತೆ ಅಂತ. ನಾನ್ ನೋಡ್ತಾ ಇದ್ದೆ, ಬಿಡು ಬರೋಣ, ನನ್ ಕೆಲ್ಸ ಏನು ಇವಾಗೇನ್ ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆ ಜೀವನದಲ್ಲಿ, ಏನು ಬೇಡ ಅಂತ ಇದ್ದೆ. ಆಮೇಲೆ ಒಂದ್ಸತಿ ಅಮ್ಮನೇ ದಾರಿ ಕೊಡ್ತು, ಏನೋ ಕರ್ಸ್ಕೊಂತು. ಅವನ್ ಜೊತೆ ಬಂದೆ. ಒಂದ್ಸತಿ ಬಂದಾಗ ಅಮ್ಮ ಆಶೀರ್ವಾದ ಮಾಡಿ ನನ್ ಕಷ್ಟ ಏನೇನಿದೆ ಎಲ್ಲ ಹೇಳ್ತು. ಅದಾದ್ಮೇಲೆ ಸರಿ ಅಂತ ಇನ್ನೊಂದ್ ವಾರ ಬಂದೆ. ಹಂಗೆ ಪದೇ ಬರ್ತಾ ಬೈಕ್ ತಗೊಂಡೆ. ಇವಾಗ ಪ್ರೆಸೆಂಟ್ ಕಾರ್ ತಗೊಂಡಿದೀವಿ ರೀಸೆಂಟ್ ಆಗಿ. ಒಟ್ನಲ್ಲಿ ಅಮ್ಮನ್ ನಮ್ದಾಗಿಂದ ತುಂಬಾ ಒಳ್ಳೇದಾಗಿದೆ. ಊರಲ್ಲಿ ಅಮ್ಮನ್ ನೆನ್ಸ್ಕೊಂಡು ಅಮ್ಮನ ಹತ್ರ ಬಂದ್ ಕೇಳ್ಕೊಂಡು ಬೋರ್ ಹೊಡ್ಸೋಣ ಅಂತ ಹೋದೆ. ಮನ್ಸಲ್ಲಿ ಅನ್ಕೊಂಡಿದ್ದು 1-2 ಇಂಚ್ 3 ಇಂಚ್ ನೀರ್ ಬಿದ್ರೆ ಸಾಕು ಅನ್ಕೊಂಡ್ ಹೋಗಿದ್ದೆ. ಅಮ್ಮನ್ ದಯೆಯಿಂದ 6.5 ಇಂಚ್ ನೀರ್ ಬಿತ್ತ ಅವತ್ತು ಜೀವನದಲ್ಲಿ ತುಂಬಾ ಖುಷಿ ಪಟ್ಬಿಟ್ಟೆ. ಅವತ್ತು ಒಂದ್ ನಂಬಿಕೆ ಬಂದ್ಬಿಡ್ತು ಅಮ್ಮನ್ ಮೇಲೆ. ಅವತ್ತಿಂದ ಅಷ್ಟೇ, ಪ್ರತಿ ಒಂದ್ ಕೆಲ್ಸ ಏನೇ ಮಾಡ್ಬೇಕಂದ್ರೆ ಅಮ್ಮನ ಹತ್ರ ಇಲ್ಲಿ ಬರೋದು, ಅಮ್ಮನ ಹತ್ರ ಹೇಳ್ಕೊಂಡು ಮುಂದೆ ಕಾಲಿಡ್ತಾ ಇದೀವಿ. ಈಗ ಅಷ್ಟೇ ರೀಸೆಂಟ್ ಆಗಿ ಈಗ ಇನ್ನೂ ಒಂದ್ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀನಿ. 2 ಮಂತ್ಸ್ ಬಿಡೋಣ ಅನ್ಕೊಂಡ್ಬಿಟ್ಟಿದೀನಿ. ಬಿಟ್ಬಿಟ್ಟು ಈಗ ರೀಸೆಂಟ್ ಆಗಿ ಒಂದ್ ಕಾರ್ ತಗೊಂಡಿದೀವಿ. ನಮ್ದು ಇನ್ನೊಂದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ, ಅದು ಇಬ್ರು ಅಣ್ಣ ತಮ್ಮ ಸೇರಿ ನಾವೇ ಮಾಡ್ತಾ ಇದೀವಿ. ಅಮ್ಮ ದಾರಿ ತೋರ್ಸ್ದಂಗ್ ನಡೀತಾ ಇದೀವಿ. ತುಂಬಾ ಇಲ್ಲಿಗ್ ಬಂದ್ಮೇಲಿಂದ ಅಮ್ಮನ ದಯೆಯಿಂದ ಎಷ್ಟ್ ಬೆಳ್ದಿದೀವಿ ಅಂತ ನಮ್ಗೆ ಹೇಳಲ್ಲ. ಸಂಬಂಧಿಕರಲ್ಲಿ ಯಾರೇ ಆಗ್ಲಿ, ಮೊದ್ಲು ಹೋದಾಗ ಬಂದ್ರು ಅನ್ನೋರಿದ್ರು, ಈಗ ಬಂದ್ರ ಬನ್ನಿ ಮನೆಗೆ ಅನ್ನೋ ರೇಂಜಿಗೆ ಅಮ್ಮ ತಗೊಂಡೋಗಿಟ್ಟವ್ರೆ. ಈಗ ಅಷ್ಟೇ ರೀಸೆಂಟ್ ಆಗಿ ಕಾರ್ ತಗೊಂಡಾಗ ಅಷ್ಟೇ ಊರಿಗೆಲ್ಲ ಹೋಗ್ ಬಂದ್ವಿ. ಎಲ್ಲಾ ಕರೆಯೋರು ಇಷ್ಟ್ ಲೆವೆಲ್ ಇಟ್ಟಿದೆ. ಸಂಬಂಧಿಕರಲ್ಲಾಗ್ಲಿ, ಜನಕ್ ನೋಡೋರ್ ಕಣ್ಣಲ್ಲಾಗ್ಲಿ, ಅಪ್ಪ ಇದಾರೆ ಒಂದ್ ಲೆವೆಲ್ಗೆ ಅನ್ನೋ ರೇಂಜಿಗೆ ಮಾಡಿಟ್ಟೆ. ನೋಡಿ ಫ್ರೆಂಡ್ಸ್, ಭಕ್ತರು ಏನು ಹೇಳಿದ್ರು ಅಂತ ನೀವೇ ಕೇಳಿದ್ರಲ್ಲ. ಇವಾಗ ಅವರು ನಮ್ಮ ಜೊತೆ ಸೆಲ್ಫಿ ತೆಗಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹಾಗಾಗಿ ಅವ್ರದ್ದೆಲ್ಲ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಇದು ಹಿಂದ್ಗಡೆ ಅಮ್ಮನವ್ರು ಇದ್ದಾರೆ. ಬನ್ನಿ ಇವಾಗ ನಾವು ಪೂಜಾರಪ್ಪರ ಹತ್ರ ಮಾತಾಡೋಣ. ದೇವರ ಬಗ್ಗೆ ಅವರು ಏನು ಹೇಳ್ತಾರೆ ಬನ್ನಿ ತಿಳ್ಕೊಂಬರೋಣ. ಈಗ ಇಲ್ಲಿ ಬೆಟ್ಟ ಇದೆ ಅಮ್ಮನ ಮುಂದೆಗಡೆ. ಆ ಬೆಟ್ಟ ನೋಡಿ ಅಮ್ಮ ಇಲ್ಲಿ ಈ ಸ್ಥಳದಲ್ಲಿ ದೇವ್ರ ಬೆಟ್ಟ ನೋಡಿ, ಈ ತಾಯಿ ಇಲ್ಲಿ ಶಿವ ಸ್ವರೂಪ ಬೆಟ್ಟ. ಅದು ಶಿವನಿಚ್ಛೆ ಅಂತ ಹೇಳ್ತಾರಲ್ಲ, ಈ ಭೂಮಿ ಮೇಲೆ ಈ ದೇಶದಲ್ಲಿ ಏನೇ ನಡೆದ್ರು ಶಿವನಿಚ್ಛೆ ಅಂತ ನಡೆಯುತ್ತೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಸತ್ಯ ಪವಾಡ ಆ ಬೆಟ್ಟದಲ್ಲಿದೆ. ಏನೇ ನಡೆದ್ರು ಸಹ, ಏನೇ ಪ್ಲೇನ್ ಆಗ್ಲಿ, ಹೆಲಿಕಾಪ್ಟರ್ ಆಗ್ಲಿ, ರೈಲ್ ಆಗ್ಲಿ, ಯಾವುದೇ ಏನೇ ಒಂದು ರಕ್ಷಣೆ ಮಾಡ್ಬೇಕಾದ್ರೂ ದೇವಿ ಇಚ್ಛೆ, ಶಿವನಿಚ್ಛೆ, ದೇವ್ರಿಚ್ಛೆ ಅಂತ ಹೇಳ್ತಾರಲ್ಲ, ಅಂತ ಪವಾಡ ಆ ಬೆಟ್ಟದಲ್ಲಿದೆ. ಈ ಸತ್ಯಕ್ಕೆ ದೇವ್ರು ಈ ಬೆಟ್ಟದ ಒಂದು ಸತ್ಯತೆಗೆ ಇಲ್ಲಿ ತಾಯಿ ನೆಲೆಗೊಂಡಿರೋದು.
ಇಲ್ಲಿ ದೇವಸ್ಥಾನ ನೆಲೆಯಾಗಿರೋದು. ಇದೆಲ್ಲ ಪವಾಡಗಳು ತೋರಿಸ್ಬೇಕು ಭಕ್ತರಿಗೆ. ಎಲ್ಲಾ ಜಿಲ್ಲೆ ಇದು ಅದ್ಯಾವ ಬೆಟ್ಟ? ಶಿವನ್ ಬೆಟ್ಟ. ಶಿವ ಸ್ವರೂಪ ಬೆಟ್ಟ. ಶಿವ ಸ್ವರೂಪ ಬೆಟ್ಟ, ಅದು ಶಿವನ್ ಬೆಟ್ಟ. ಶಿವನ್ ಬೆಟ್ಟ ಈ ಕಡೆ ಶಿವ ಸ್ವರೂಪ ಬೆಟ್ಟ ಇದೆ. ನೆಕ್ಸ್ಟ್ ಇನ್ನೊಂದು ಆ ಕಡೆ ಶಿವನ ಇಚ್ಛೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಸೂಜಿಗಲ್ಲಿನಂತೆ ಎಲ್ಲಾ ಲೋಕ ಅಂದ್ರೆ ಸೂಜಿಗಲ್ಲಿನಂತೆ ನಡೀತದೆ ಎಲ್ಲ ದೇವ್ರಿಚ್ಛೆ ಅಂತ ಹೇಳ್ತಾರೆ. ಸೂಜಿಗಲ್ಲಿನಂತೆ ಎಲ್ಲ ನಡೆಯುವುದು ಅಂತ. ಏನೇ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಯಾರು ಏನಾಗ್ಬೇಕಂತ ಹಣೆ ಬರ ಅಂತ ಹೇಳ್ತಾರಲ್ವಾ, ಈ ದೇವ್ರು ನಡೆಸೋದು ಶಿವನಿಚ್ಛೆ ಅಂತೆ ಸೂಜಿಗಲ್ಲಿನಂತೆ ಎಲ್ಲಾ ಲೋಕ ನಡೆಯೋದು ಅನ್ನೋದಕ್ಕೆ ಒಂದು ಸತ್ಯಗೆ ತಾಯಿ ಈ ಬೆಟ್ಟದಲ್ಲಿ ಅಪಾರವಾದಂತ ರೂಪ ಪವಾಡ ಆ ಶಿವನ್ ಬೆಟ್ಟದಲ್ಲಿ ಇದೆ. ಆಗ್ಬೇಕಂತ ಹೇಳಿ ಒಂದು ಕೋತಿ ರೂಪ, ಒಂದು ಪ್ರಾಣಿ ರೂಪದಲ್ಲಿ ಬಂದು ಆಂಜನೇಯ ಕೋತಿ ಮೇಲೆ ಬಂದು ಇಲ್ಲಿ ಅಂತ್ಯ ಆಗಿ ಇಲ್ಲೇ ನೆಲೆಗೊಂಡಿರೋದು ಮುತ್ತತ್ತರಾಯ. ಇಲ್ಲಿ ನೆಲೆಗೊಂಡಿದ್ದು ಕಬ್ಬಾಳಂ ಪಕ್ಕದಲ್ಲಿ ಇರ್ಬೇಕಂತ ಆಸೆಗೆ ಬಂದು ಪ್ರಾಣಿ ರೂಪದಲ್ಲಿ ಬಂದು ಇಲ್ಲಿ ಅಂತ್ಯ ಆಗಿ ಇಲ್ಲೇ ಸತ್ತು ಇಲ್ಲೇ ದೇವರು ಬಂದು ಇಲ್ಲಿ ನೆಲೆಯಾಗಿರೋದು ಮುತ್ತತ್ತರಾಯ. ಈ ಬೆಟ್ಟ ಇಡೀ ದೇಶದಲ್ಲಿ ಎಷ್ಟು ಜಿಲ್ಲೆ ಇದೆ, ಗಣೇಶ ಜಗನ್ಮಾತೆ ಸ್ವರೂಪ ಮೊದಲನೇ ರೂಪದಲ್ಲಿ ಫಸ್ಟ್ ದೇವರು ಮೊದಲನೇ ರೂಪದಲ್ಲಿ ರೂಪ ಪಡೆದು ಆ ಬೆಟ್ಟ ನಿಂತಿರೋದು. ಈ ಜಿಲ್ಲೆಯಲ್ಲಿ ಎಷ್ಟು ದೇವತೆಗಳಿವೆ ಅಷ್ಟು ದೇವತೆಗಳು ಹಿಂದೆ ಇವೆ. ಗಣೇಶ ಜಗನ್ಮಾತೆ ಮುಂದೆಗಡೆ ಆ ಕಲ್ಲಲ್ಲಿ ರೂಪ ಪಡೆದು ದೇವಿ ಆ ಬೆಟ್ಟದಲ್ಲಿ ನೆಲೆಗೊಂಡೈತೆ. ಪ್ರಪಂಚದಲ್ಲಿರೋ ಎಲ್ಲಾ ಜಿಲ್ಲೆಯಲ್ಲಿರುವಂತ ದೇವತೆಗಳು ಮುಕ್ಕೋಟಿ ದೇವತೆ ಮೆರೀತಾರೆ ಅಂತ ಹೇಳ್ತಾರಲ್ವಾ, ಆ ಮುಕ್ಕೋಟಿ ಶಕ್ತಿ ಬೆಟ್ಟ ಈ ಬೆಟ್ಟದಲ್ಲಿ ರೂಪ ಆಗಿರೋದು ದೇವ್ರು. ಆ ಬೆಟ್ಟದ ಆಸೆಗೋಸ್ಕರ ದೇವಿ ಇಲ್ಲಿ ನೆಲೆ ಆಗೇಬೇಕು ಅಂತ ಹೇಳಿ ಅಮ್ಮ ಇಲ್ಲಿ ಗುಡಿ ಕಟ್ಸ್ಕೊಂಡು ಈ ಬೆಟ್ಟಗಳಿಗೆ ಪವಾಡ ತೋರಿಸ್ಬೇಕು ಅಂತ ಅಮ್ಮ ಇಲ್ಲಿ ನೆಲೆಯಾಗ. ಕರೆದರೆ ಬರುತ್ತಾಳೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿ ನೋಡಿದೆಯಾ? ಸತ್ಯಕ್ಕೆ ಕಟ್ಟು ಬಿದ್ದ ಸರ್ವೇಶ್ವರಿಯನ್ನು ಆಪತ್ಕಾಲದಲ್ಲಿ ಮಾತ್ರ ಕೂಗು, ಬರುತ್ತೇನೆ. ಇಷ್ಟ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು.